ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈಗಾಗಲೇ ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ಗೆ ಸಂಬಂಧಪಟ್ಟಂತೆ MCQ ವಿಡಿಯೋನ ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನವೇನು? ಸೊ ಸರಿಯಾದ ಉತ್ತರ 82. ದೇಶಗಳು ತಮ್ಮ ನಾಗರಿಕರಿಗೆ ನೀಡುವ ಸಾಮಾನ್ಯ ಪಾಸ್ಪೋರ್ಟ್ಗಳಲ್ಲಿ ಕಲ್ಪಿಸುವ ಪ್ರಯಾಣ ಮುಕ್ತತೆ ಆಧಾರದಲ್ಲಿ ಈ ಒಂದು ರ್ಯಾಂಕ್ ಅನ್ನು ನೀಡಲಾಗುತ್ತದೆ. ಈ ಒಂದು ಎನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಅಗ್ರಸ್ಥಾನವನ್ನು ಬಿಟ್ಟು ಸಿಂಗಾಪುರ್ ದೇಶ ಅಗ್ರಸ್ಥಾನವನ್ನು ಹೊಂದೈತಿ. ಭಾರತವು 82ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತೀಯರಿಗೆ 58 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವಿದೆ. ಹಾಗೆ ಇಲ್ಲಿ ನೋಡ್ಕೋಬಹುದು, 2ನೇ ಸ್ಥಾನ ಬಂದ್ಬಿಟ್ಟು ಫ್ರಾನ್ಸ್, ಇಟಲಿ, ಜರ್ಮನ್, ಸ್ಪೇನ್, ಜಪಾನ್ ಇವು 2ನೇ ಸ್ಥಾನದಲ್ಲಿವೆ. 3ನೇ ಸ್ಥಾನದಲ್ಲಿ ಆಸ್ಟ್ರಿಯಾ, ಫಿನ್ಲ್ಯಾಂಡ್, ಐರ್ಲೆಂಡ್, ಲಕ್ಸಂಬರ್ಗ್, ನೆದರ್ಲ್ಯಾಂಡ್, ದಕ್ಷಿಣ ಕೊರಿಯಾ ಮತ್ತು ಸ್ವೀಡನ್ ದೇಶಗಳಿದ್ದು 191 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಇವು ಹೊಂದಿವೆ. ಅತಿ ಹೆಚ್ಚು ದೇಶಗಳಿಗೆ ಮುಕ್ತ ಪ್ರವೇಶ ಬರುತ್ತಲ್ಲ, ಆ ಒಂದು ರಾಷ್ಟ್ರ ಏನೈತಿ ಬಲಿಷ್ಠ ಪಾಸ್ಪೋರ್ಟ್ ಸೂಚ್ಯಂಕವನ್ನು ಹೊಂದಿರುತ್ತಂತೆ ಹೇಳಿ ಇಲ್ಲಿ ಹೇಳ್ಬೋದು ನಾವು. UPSCಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಪ್ರೀತಿ ಸುದನ್. UPSCಯ ಅಧ್ಯಕ್ಷರಾಗಿ ಪ್ರೀತಿ ಸುದನ್ ನೇಮಕ. UPSC ಅಧ್ಯಕ್ಷರಾಗಿದ್ದ ಮನೋಜ್ ಸೋನಿ ಅವರು ಜುಲೈ 4ರಂದು ಅವರು ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ಒಂದು ತೆರವಾದ ಜಾಗಕ್ಕೆ ಪ್ರೀತಿ ಸುದನ್ ಅವರನ್ನು ನೇಮಕ ಮಾಡಲಾಗಿತ್ತು. UPSCಯ ಫುಲ್ ಫಾರ್ಮ್ ಬಂದ್ಬಿಟ್ಟು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. ದಲ್ಜಿತ್ ಸಿಂಗ್ ಚೌಧರಿ ಅವರನ್ನು ಇತ್ತೀಚೆಗೆ ಯಾವ ಅರೆಸೇನಾ ಪಡೆಯ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ BSF. ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ದಲ್ಜಿತ್ ಸಿಂಗ್ ಚೌಧರಿ ನೇಮಕ. ನಿತಿನ್ ಅಗರ್ವಾಲ್ ಅವರ ಒಂದು ತೆರವಾದ ಸ್ಥಾನಕ್ಕೆ ದಲ್ಜಿತ್ ಸಿಂಗ್ ಚೌಧರಿಯನ್ನು ನೇಮಕ ಮಾಡಲಾಗಿದೆ. ಈ ಒಂದು ಗಡಿ ಭದ್ರತಾ ಪಡೆ ಪಾಕಿಸ್ತಾನ ಮತ್ತು ಭಾರತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಒದಗಿಸುವ ಒಂದು ಕೇಂದ್ರೀಯ ಸಶಸ್ತ್ರ ಪಡೆಯ ವಿಭಾಗವಾಗೈತಿ. ಈ ಒಂದು BSF 1968 ಡಿಸೆಂಬರ್ 1ರಂದು ಸ್ಥಾಪನೆ ಆಯಿತು. ಆದ್ದರಿಂದ ಡಿಸೆಂಬರ್ 1ನ್ನು BSF ದಿನವನ್ನಾಗಿ ಏನೈತಿ ಆಚರಣೆ ಮಾಡಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ನೃತ್ಯ ಕಲಾವಿದೆ. ಯಾಮಿನಿ ಕೃಷ್ಣಮೂರ್ತಿ ಅವರು ಭರತನಾಟ್ಯ ಹಾಗೂ ಕೂಚಿಪುಡಿಯ ಹೆಸರಾಂತ ನೃತ್ಯ ಕಲಾವಿದೆಯವರು. ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ ಹಾಗೆ ಪದ್ಮವಿಭೂಷಣ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಆದ್ದರಿಂದ ಈ ಒಂದು ಕ್ವಶನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಮಿನಿ ಕೃಷ್ಣಮೂರ್ತಿ ಅವರು ಒಡಿಶಾ ರಾಜ್ಯದವರು. KP ಶರ್ಮಾ ಓಲಿ ಅವರು ಯಾವ ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ನೇಪಾಳ. KP ಶರ್ಮಾ ಓಲಿ 3ನೇ ಬಾರಿಗೆ ನೇಪಾಳದ ಪ್ರಧಾನಿ. ನೇಪಾಳದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಪುಷ್ಪಕಮಲ್ ದಹಲ್ ಪ್ರಚಂಡ್ ಅವರು ತಮ್ಮ ಒಂದು ವಿಶ್ವಾಸವನ್ನು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರ ಪತನವಾಗಿತ್ತು. ಆದ ಕಾರಣ KP ಶರ್ಮಾ ಓಲಿ ಅವರ ನೇತೃತ್ವದ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ ಕಾರಣ ಇವರನ್ನು ಪ್ರಧಾನಿಯಾಗಿ ನೇಮಕ ಮಾಡಲಾಯಿತು. ಈ ಹಿಂದೆ KP ಶರ್ಮಾ ಓಲಿ ಅವರು 2015ರಿಂದ 2016ರವರೆಗೆ ಹಾಗೆ 2018ರಿಂದ 2021ರವರೆಗೆ ಇವರು ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದರು. ಇದು 3ನೇ ಬಾರಿಗೆ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇತ್ತೀಚೆಗೆ 86ನೇ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಿದ ಅರೆಸೇನಾ ಪಡೆ ಯಾವುದು? ಸರಿಯಾದ ಉತ್ತರ CRPF. CRPF 86ನೇ ಸಂಸ್ಥಾಪನಾ ದಿನಾಚರಣೆ. ಈ ಒಂದು CRPF 86ನೇ ಸಂಸ್ಥಾಪನಾ ದಿನಾಚರಣೆಯನ್ನು 2024 ಜುಲೈ 27ರಂದು ಆಚರಿಸಿಕೊಂಡಿತ್ತು. ಈ ಒಂದು CRPF 1939 ಜುಲೈ 27ರಂದು ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಆಗಿ ಸ್ಥಾಪನೆ ಮಾಡಲಾಯಿತು. ತದನಂತರ 1949 ಡಿಸೆಂಬರ್ 28ರಂದು ಇದರ ಹೆಸರನ್ನು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಎಂದು ಇದರ ಒಂದು ಹೆಸರನ್ನು ಮರುನಾಮಕರಣ ಮಾಡಲಾಯಿತು. ಈ ಒಂದು CRPF ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಕೆಳಗಿನ ಯಾವ ದಿನಾಂಕವನ್ನು ಸಂವಿಧಾನದ ಹತ್ಯಾ ದಿವಸವನ್ನಾಗಿ ಆಚರಣೆ ಮಾಡಲು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ಜೂನ್ 25. ಜೂನ್ 25 ಸಂವಿಧಾನದ ಹತ್ಯಾ ದಿವಸ ಕೇಂದ್ರ ಸರ್ಕಾರ ಘೋಷಣೆ.
1975 ಜೂನ್ 25ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ 352ನೇ ವಿಧಿಯನ್ವಯ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತ್ತು. ಈ ಒಂದು ತುರ್ತು ಪರಿಸ್ಥಿತಿ ಒಟ್ಟು 21 ತಿಂಗಳ ಕಾಲ ಜಾರಿಯಲ್ಲಿತ್ತು. ಈ ಒಂದು ಸಂದರ್ಭದಲ್ಲಿ ಜನರ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿಡಲಾಯಿತು, ಹಾಗೆ ಜೀವಿಸುವ ಹಕ್ಕನ್ನು ಕಸಿದುಕೊಳ್ಳಲಾಯಿತು. ಈ ಹಿನ್ನೆಲೆಯಲ್ಲಿ ಆ ಒಂದು ಕರಾಳ ದಿನವನ್ನು ಜ್ಞಾಪಿಸಲು ಬಿಜೆಪಿ ನೇತೃತ್ವದ ಸರ್ಕಾರದ ಕೇಂದ್ರ ಗೃಹ ಸಚಿವಾಲಯವು ಸಂವಿಧಾನ ಹತ್ಯೆ ದಿವಸವೆಂದು ಘೋಷಣೆ ಮಾಡಲಾಗಿದೆ. ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆ ಉದ್ಘಾಟನೆ. ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಅಮೆರಿಕ ಮೂಲದ ಓಮಿಯಂ ಕಂಪನಿ ಸ್ಥಾಪಿಸಿರುವ ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಗೀಗಾ ಕಾರ್ಖಾನೆಯನ್ನು ಕೇಂದ್ರ ನವೀಕರಿಸಬಹುದಾದ ಇಂಧನ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೆ ಕರ್ನಾಟಕ ರಾಜ್ಯದ ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎ.ಬಿ. ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಒಂದು ಕಾರ್ಖಾನೆಯಿಂದ ವರ್ಷಕ್ಕೆ 500 ಮೆಗಾವಾಟ್ ಹಸಿರು ಹೈಡ್ರೋಜನ್ ನೀತಿ ಉತ್ಪಾದನೆಯಾಗಲಿದೆ. ಇತ್ತೀಚೆಗೆ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಸುಧಾಮೂರ್ತಿ. ಸುಧಾಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಗ್ರಾಮೀಣಾಭಿವೃದ್ಧಿ, ಸಾಮಾಜಿಕ ಕೆಲಸ ಹಾಗೂ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆಗೆ ಈ ಒಂದು ಲೋಕಮಾನ್ಯ ತಿಲಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಹಿಂದೆ ಎಸ್.ಎಂ. ಜೋಶಿ, ಇಂದಿರಾ ಗಾಂಧಿ ಅವರು, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದರು. ಸೊ ಇದರ ಒಂದು PDF ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ಇವತ್ತಿನ ವಿಡಿಯೋ ಇಷ್ಟ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.